ಸಮಾಜ ಕಲ್ಯಾಣ ಸಚಿವರಾದ ಮಾನ್ಯ ಡಾಕ್ಟರ್ ಮಹದೇವಪ್ಪನವರಿಗೆ ನಾನು ಅಭಿನಂದನೆಯನ್ನು ರಾಜ್ಯದ ಜನತೆಯ ಪರವಾಗಿ ಸಲ್ಲಿಸೋದಕ್ಕೆ ಬಯಸ್ತೇನೆ. ಸಂವಿಧಾನ ನಮ್ಮೆಲ್ಲರಿಗೂ ಕೂಡ ಜೀವನವನ್ನು ಕೊಟ್ಟಿದೆ. ಸ್ವತಂತ್ರ ಬಂದ ನಂತರ ಆಡಳಿತ ವ್ಯವಸ್ಥೆಯಲ್ಲಿ ಈ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಸಮಾನ ಅವಕಾಶ, ಮುಕ್ತ ಅವಕಾಶ, ಅದು ಶಿಕ್ಷಣದಲ್ಲಿರ್ಬೋದು, ಸಾಮಾಜಿಕವಾಗಿರ್ಬೋದು, ಆರ್ಥಿಕವಾಗಿರ್ಬೋದು, ತನ್ನ ಇಡೀ ಜೀವನದಲ್ಲಿ ಈ ಕಾನೂನಿನ ಚೌಕಟ್ಟಿನಲ್ಲಿ ಇರೋದಕ್ಕೆ ಒಂದು ಮುಕ್ತವಾದ ಅವಕಾಶವನ್ನು ಮಾಡಿಕೊಟ್ಟಿದೆ. ಬಹುಶಃ ಪ್ರಪಂಚದ ಯಾವುದೇ ರಾಷ್ಟ್ರದಲ್ಲಿ ಇಂಥ ಒಂದು ಒಳ್ಳೆಯ ಸಂವಿಧಾನ, ಎಲ್ಲರಿಗೂ ಕೂಡ ಮುಟ್ಟುವಂಥ ಸಂವಿಧಾನ ಬೇರೆ ರಾಷ್ಟ್ರಗಳಲ್ಲಿ ಇದೆಯೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಆದರೆ ನಮ್ಮಲ್ಲಿ ಈ ಸಂವಿಧಾನ ಅದಕ್ಕೆ ಅವಕಾಶಗಳನ್ನು ಮಾಡಿಕೊಟ್ಟಿದೆ. ಅದರ ಜಾಗೃತಿಯನ್ನು ಮೂಡಿಸೋದಕ್ಕೆ, ಮುಂದಿನ ಪೀಳಿಗೆಗೆ ಅದರ ಪರಿಚಯವನ್ನು ಮಾಡಿಸೋದಕ್ಕೆ ನಾವು ಈ ಒಂದು ಮಾನವ ಸರಪಳಿಯನ್ನು ಮಾಡುವುದರ ಮೂಲಕ ಜನಸಮುದಾಯ ಭಾಗವಹಿಸಿದ್ದಾರೆ. ಆ ಭಾಗವಹಿಸುವಿಕೆ ಈ ಸಂವಿಧಾನದ ಪ್ರಜ್ಞಾವಂತರನ್ನಾಗಿ ಜನಸಮುದಾಯವನ್ನು ಮಾಡುತ್ತೆ ಅಂತ ಹೇಳಿ ನಾನಾದರೂ ಕೂಡ ಭಾವಿಸ್ಕೊಳ್ತೇನೆ. ನಮ್ಮ ಜಿಲ್ಲೆಯಲ್ಲಿ, ಇಡೀ ರಾಜ್ಯದಲ್ಲಿ ನನಗೆ ಬಂದಂಥ ಮಾಹಿತಿಯ ಪ್ರಕಾರ ಯಶಸ್ವಿಯಾಗಿದೆ. ಒಂದಿಷ್ಟು ಅಲ್ಲಿ ಇಲ್ಲಿ ಗ್ಯಾಪ್ಗಳಿರ್ಬೋದು, ಆದರೆ ಹೆಚ್ಚಿನ ಅಂಶ ಯಶಸ್ವಿಯಾಗಿದೆ. ನಾವೇನು ಅಂದ್ಕೊಂಡಿದ್ವಿ ಆ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಮತ್ತು ನಮ್ಮ ಜಿಲ್ಲೆಯಲ್ಲಿ ಸುಮಾರು 1,20,000 ಜನ ಭಾಗವಹಿಸ್ತಾರೆ ಅಂತ ಅಂದಾಜು ಮಾಡಿದ್ದು. ಅದಕ್ಕೂ ಹೆಚ್ಚು ಶಾಲಾ ಮಕ್ಕಳು, ಪಂಚಾಯಿತಿಯ ಸದಸ್ಯರು, ಸಾರ್ವಜನಿಕರು ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ. ಇದರಲ್ಲಿ ಯಾವುದೇ ಜಾತಿ, ಧರ್ಮ ಭೇದಗಳಿಲ್ಲದೆ ಭಾಗವಹಿಸಿದ್ದಾರೆ. ಇದೇ ಒಂದು ವೈಶಿಷ್ಟ್ಯತೆ. ಹಾಗಾಗಿ ಇದು ಯಶಸ್ವಿಯಾಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ತಮ್ಮ ಜೊತೆಯಲ್ಲಿ ಹಂಚಿಕೊಳ್ಳೋದಕ್ಕೆ ಬಯಸ್ತೇನೆ. ಎರಡನೇದು, ಆಡಳಿತ ವ್ಯವಸ್ಥೆ ಯಾವುದೇ ಟೀಕೆ ಟಿಪ್ಪಣಿಗಳು ಬಂದಾಗ್ಯೂ ಕೂಡ ಮುಖ್ಯಮಂತ್ರಿಗಳಾಗಲಿ, ಸಚಿವರುಗಳಾಗಲಿ, ನಾವು ಚುನಾವಣೆಯ ಸಂದರ್ಭದಲ್ಲಿ ಜನಸಮುದಾಯಕ್ಕೆ ಕೊಟ್ಟಂತ ಮಾತಿನಂತೆ ಒಂದು ಒಳ್ಳೆಯ ಆಡಳಿತವನ್ನು ಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಟೀಕೆ ಟಿಪ್ಪಣಿಗಳು ಸ್ವಾಭಾವಿಕವಾಗಿ ವಿರೋಧ ಪಕ್ಷದಿಂದನೂ ಬರುತ್ತೆ, ಬೇರೆ ಬೇರೆ ಕ್ಷೇತ್ರಗಳಿಂದನೂ ಕೂಡ ಬರುತ್ತೆ. ಆದರೆ ಒಟ್ಟಾರೆ ನಾವು ಪ್ರಣಾಳಿಕೆಯಲ್ಲಿ ಕೊಟ್ಟಂತ 500ಕ್ಕೂ ಹೆಚ್ಚು ಭರವಸೆಗಳನ್ನು 5 ವರ್ಷ ಮುಗಿಯುವುದರ ಒಳಗಾಗಿ ಯಾವುದು ಪ್ರಯಾರಿಟಿ ತಗೋಬೇಕು, ಯಾವುದು ನಂತರ ತಗೋಬೇಕು, ಆ ರೀತಿ ನಾವು ಚರ್ಚೆ ಮಾಡಿ ಎಲ್ಲವನ್ನು ಕೂಡ ಅನುಷ್ಠಾನ ಮಾಡ್ತೇವೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಮತ್ತೊಂದು ಬಾರಿ ಪುನರುಚ್ಚಾರ ಮಾಡ್ತೇವೆ. ಅನೇಕ ಇಲ್ಲ ಇದು ಪಕ್ಷಾತೀತವಾಗಿರೋದು. ಯಾವುದೇ ರೀತಿಯ ಜಾತಿ, ಧರ್ಮ, ಪಕ್ಷ ಮಾಡಿಲ್ಲ. ಬರ್ಲಿರಿ, ಅಯ್ಯೋ ನೀವು ಒಳ್ಳೆ ಕತೆ. ಕಾಂಗ್ರೆಸ್ಸಿನ ಕಾರ್ಯಕ್ರಮ ಅಲ್ಲಪ್ಪ, ಸರ್ಕಾರದ ಕಾರ್ಯಕ್ರಮ. ಆಯ್ತಾಯ್ತು. ಕಾಂಗ್ರೆಸ್ ಭವನ ಏನೋ ಇವತ್ತು ಇನಾಗ್ರೇಷನ್ ಅಲ್ಲ, ಭವನ ಅಲ್ಲ, ಆಫೀಸು. ಇಲ್ಲಿತ್ತಲ್ಲ, ಅದನ್ನ ಬಿಟ್ಟು ಆ ಕಡೆ ಹೋಗಿದ್ದೀವಿ. ಆಯ್ತು ನೋಡಿ. ಓಪನ್ ಮಾಡ್ತೀವಿ ಅಂತ ಒಂದು ಮಾಹಿತಿ ಇಲ್ಲ. ಏನೋ ನಿಮಗೆ ಗೊತ್ತಾಗಬಾರ್ದು ಅಂತ. 132 ವರ್ಷದ ಪಕ್ಷಕ್ಕೆ ಒಂದು ನೆಲೆ ಇಲ್ಲ.
ಸೀಕ್ರೆಟ್ ಆಫೀಸರ್ ಸರ್. ಪಾಕಿಸ್ತಾನದಲ್ಲಿ ಆ ವಿಚಾರ ನಿಮ್ಗೆ ಗೊತ್ತಾಗಬೇಕು ಅದ್ ಹೇಳ್ತೀವಪ್ಪ. ಅಲ್ಲ, ಯಾವ್ದು ಅಲ್ಲ, ಕಾಂಗ್ರೆಸ್ ಕಚೇರಿ ನಮಗೆ ಬೇಡ ಅಂತ ಇದು ಶುಭ ಸುದ್ದಿ ಅಲ್ಲ. ಕಾಂಗ್ರೆಸ್ ಕಚೇರಿ ಪ್ರೆಸ್ನವ್ರಿಗೆ ಬೇಡ ಅಂತ ಸರ್. ಗೊತ್ತಿಲ್ಲ ನನಗೆ. ನಮ್ಮ ಅಧ್ಯಕ್ಷರು ಏನ್ ಮಾಡಿದ್ದಾರೆ, ಅವರು ಅಧ್ಯಕ್ಷರು ನಿಮ್ಗೂ ಹೇಳ್ತಾರೆ. ಇನ್ನೂ ಟೈಮ್ ಇದೆ ಅಲ್ಲ, 4 ಗಂಟೆಗೆ ಅಂತ ಹೇಳಿ ಯಾವುದೇ ಹೇಳಲ್ವಾ? ಸರ್, ಒಂದೇ ಒಂದು ಫೋನ್ ಮಾಡಲ್ಲ ಸರ್. ಯಾವುದೇ ಕಾರ್ಯಕ್ರಮಕ್ಕೆ ಪ್ರೆಸ್ನವ್ರಿಗೆ ಒಂದು ಫೋನ್ ಮಾಡಿಲ್ಲ ಸರ್. ಇಲ್ಲಿ ಯಾವುದೇ ಕಾರ್ಯಕ್ರಮಕ್ಕಾದ್ರೂ ಒಂದು ಇಲ್ಲ, ಹೇಳಕ್ ಮಾಡಲ್ಲ. ಮಾತಾಡಲ್ಲ ಅಧ್ಯಕ್ಷರು. ಮುಂದಿನ ದಿನಗಳಲ್ಲಿ ಹೇಳಂಗ್ ಮಾಡಕ್ ಅಲ್ಲ ಸರ್, ಈಗ maybe ಅವ್ರಿಗೆ ಏನೋ ಸಾಕಾಗಿರ್ಬೇಕೇನೋ ಸರ್. ಪ್ರತಿಯೊಂದು ಕಂಪ್ಲೇಂಟ್ ಹೇಳ್ದಂಗೆ ಜಾಗದ ಮಹಿಮೆ ಅಲ್ಲೇನೋ ಹೇಳಂಗ ಆಗಿರ್ಲಿಲ್ಲ ಅವ್ರಿಗೆ. ಈ ಜಾಗ ಹೊಸ ಜಾಗದಲ್ಲಿ ಸಂಪನ್ಮೂಲ ಕಡಿಮೆ ಆಗ್ಬಿಡುತ್ತೆ ಅಂತ ಏನಾದ್ರು ಇರ್ಬೇಕಾ? ಹೌದು, ಗೊತ್ತಾಯ್ತಿಲ್ಲ. ನಾವು ಸಂಪನ್ಮೂಲ ಸಂಪನ್ಮೂಲ ಕಡಿಮೆ ಆಗ್ಬಿಡುತ್ತೆ ದಿನ ದಿನ ಅಂತ. ಇಲ್ಲಿಂದ ಕಾಂಗ್ರೆಸ್ಸಿಗೆ ಖರ್ಚು ಮಾಡ್ಬೇಕಲ್ಲ ಸರ್. ಪ್ರತಿದಿನ ಪ್ರೆಸ್ ಮೀಟ್ ಮಾಡ್ತೀವಿ, ಕಾರ್ಯಕ್ರಮ ಮಾಡ್ತೀವಿ. ಒಂದು ನಿಮ್ದೇ ಸರ್ಕಾರ ಇರುತ್ತೆ, ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಿರ್ತೀರಿ. 10 ಜನ ಇರ್ತಾರೆ. ಫೋಟೋ ಕ್ಯಾಪ್ಷನ್ ಅಷ್ಟೇ ಸರ್ ಸೀಮಿತ ಪ್ರತಿಭಟನೆ. 7 ಜನ ಕಾಂಗ್ರೆಸ್ ಶಾಸಕರು ಇದ್ದಾರೆ. ಫೋಟೋ ಕ್ಯಾಪ್ಷನ್ ಮಾತ್ರ ಸೀಮಿತ ಆಗಿರುತ್ತೆ. 10 ಜನ ಇರ್ತಾರೆ. ಇಲ್ಲ ಅದಕ್ಕೆ ಇಲ್ಲ ಅವ್ರಿಗೆ ಅಷ್ಟೊಂದು ಏನಾದ್ರು ಇಲ್ಲ, ಬೇರೆ ಯಾರನ್ನಾದ್ರು ಮಾಡಿ ಸರ್. ಪಾಪ ಅವ್ರ ಕೈಲಿ ಜವಾಬ್ದಾರಿ ಆಗ್ತಿಲ್ಲ. ಆಯ್ತು. ಯಾರು ಈಗ ಯಾರು ನಮ್ಮ ಹುದ್ದೆಗಳಿಗೆ ಪರ್ಮನೆಂಟ್ ಇಲ್ಲಪ್ಪ, ಇದೀವ. ಇನ್ನೊಂದು 2 ದಿನ ಹಂಗೆ ಇರ್ತೀವಿ, ಆಮೇಲೆ ಇನ್ನೊಬ್ಬರಿಗೆ ಅವಕಾಶ ಮಾಡಿಕೊಟ್ಟು ಹೋಗ್ತೀವಿ. 8 ವರ್ಷ PCC ಅಧ್ಯಕ್ಷ ಇದ್ದೆ, ನಾನೇ ಇರೋಕ್ಕಾಗತ್ತಾ? ಅಲ್ಲ ಸರ್, ಇದು ತುಮಕೂರಲ್ಲಿ ಕಾಂಗ್ರೆಸ್ ಸ್ಟ್ರಾಂಗ್ ಆಗಿದೆ, ಬಟ್ ಅಧ್ಯಕ್ಷರು ಸ್ಟ್ರಾಂಗ್ ಇಲ್ಲ, ಮಾಡೋಣಪ್ಪ. ಅಲ್ಲ, ತಳ ಸಮುದಾಯದವರು ಇಂಥ ಹುದ್ದೆಗಳಿಗೆ ಬಂದಾಗ ಮೇಲ್ನವ್ರ ಸಪೋರ್ಟ್ ಬೇಕಾಗುತ್ತೆ ಸರ್. ಒಂದು ಸ್ವಲ್ಪ ಆರ್ಥಿಕವಾಗಿ ಸಪೋರ್ಟ್ ಮಾಡಿದ್ರೆ ಅವರು ಒಂದಿಷ್ಟು ಕೆಲಸ ಮಾಡ್ತಾರೆ ಅಂತ. ಬೇಕು, ನಿಮ್ಮ ಸಹಕಾರನೂ ಬೇಕು. ದಯವಿಟ್ಟು ನೀವು ಮಾಡಿ, ಆಮೇಲೆ ನಾವು ಲಿಂಗಿ ಕೆನಾಲ್ ಹಾ? ಲಿಂಗಿ ಕೆನಾಲ್ ಏನು ಎಕ್ಸ್ಪ್ರೆಸ್ ಕೆನಾಲ್ ಅದೇ ಸರ್, ಎಕ್ಸ್ಪ್ರೆಸ್ ಯಾರಿಗೆ ಸರಿ ಸರ್, ಕುಣಿಗಲ್ಲಿಂದ ಮಾಗಡಿ ನೀರಾವರಿ ಕೆನಾಲ್ ಹೇಳ್ತಾ ಇದ್ದೀರಾ? ಮತ್ತೆ ನೀವು ಲಿಂಕು ಅಂದ್ರೆ ನಾವು ಹೇಮಾವತಿ ಎಕ್ಸ್ಪ್ರೆಸ್ ಕೆನಾಲ್ ನೋಡಿ. ಹಂಗೆ ಇಂಗ್ಲಿಷಾಗ ಹೇಳಿದ್ರೆ ಗೊತ್ತಾಗುತ್ತೆ. ನಡೀತಾ ಇದೆ ಅದು. ತನಿಖಾ ವರದಿ ಏನು ಬಂದಿದೆ ಗೊತ್ತಿಲ್ಲ. ಈಗ ನಮ್ಮನ್ನೆಲ್ಲ ಕೇಳಿದ್ದಾರೆ. ಟೆಕ್ನಿಕಲ್ ಟೀಮ್ ಮಾಡಿದ್ರು ಸಚಿವರು. ನಮ್ಮ ಶಾಸಕರ ಏನೋ ಅಭಿಪ್ರಾಯದ ಪ್ರಕಾರ ಅವರು ಏನು ವರದಿ ಕೊಡ್ತಾರೆ, ಬಹುಶಃ ಈ ವಾರದಲ್ಲೇನೋ ಕೊಡ್ಕೊಳ್ತಾರೆ ಕಾಣಿಸುತ್ತೆ. ಯಾಕಂದರೆ ಅವರು ಇರಲಿಲ್ಲ, ಅಮೆರಿಕಕ್ಕೆ ಹೋಗಿದ್ರು ನಮ್ಮ ನೀರಾವರಿ ಸಚಿವರು ಅಧ್ಯಕ್ಷರು. ಅದು ಈಗ ಬಂದಿದ್ದಾರೆ ಅಂತ ಕಾಣಿಸುತ್ತೆ. ನಮಗೆ ವರದಿ ಕೊಡ್ತಾರೆ, ಆಮೇಲೆ ಏನು ಮಾಡ್ತಾರೆ ನೋಡಿ. ಸರ್, ಜಿಲ್ಲೆಯಲ್ಲಿ ಡೆಸ್ಕಾಮ್ ಆಕ್ಸಿಡೆಂಟ್ಸ್ಗಳು, ಅದರಿಂದ ಡೆತ್ಗಳು ಜಾಸ್ತಿ ಆಗ್ತಾ ಇದೆ ಸರ್. ಅಧಿಕಾರಿಗಳು ನಿರ್ಲಕ್ಷ್ಯ ತುಂಬ ಆಗ್ತಾ ಇದೆ. ಪಾವಗಡ, ಶಿರಾ, ತುರುವೇಕೆರೆಯಲ್ಲಿ 1 ತಿಂಗಳ 4 ಡೆತ್ ಸರ್. ಅವ್ರು ಎಷ್ಟು ಹೇಳಿದ್ರು ಅವರು ಆಮೇಲೆ ಬಡ್ಡಿ ಪ್ರಕರಣಗಳು ಜಾಸ್ತಿ ಆಯ್ತು ಸರ್. ಬಡ್ಡಿಯಿಂದ ಮೀಟರ್ ಬಡ್ಡಿ ಅದರಿಂದ ಏನಾಗಿದೆ, ಈ ಮೈಕ್ರೋ ಫೈನಾನ್ಸ್ ಇಂದು ಈಗಾಗಲೇ ಹಿಂದೆ ಒಂದು 3 ಜನ ಸತ್ರ, ಹಿಂದೆ ಕುಟುಂಬದಲ್ಲಿ 5 ಜನ ಸತ್ತಾಗ ನಾವು ಬಹಳ ಕಠಿಣವಾಗಿ ಇದನ್ನು ನಿಲ್ಲಿಸಲೇಬೇಕು ಅಂತೇಳಿ SP ಅವರಿಗೆ ಎಲ್ಲ ಮೀಟಿಂಗ್ ಮಾಡಿ ಎಲ್ಲ ಮಾಡಿದ್ವಿ. ಒಂದಷ್ಟು ಕ್ರಮವನ್ನು ಕೂಡ ತಗೊಂಡಿದ್ದಾರೆ. ಕೆಲವರನ್ನೆಲ್ಲ ಮಾರ್ಕ್ ಮಾಡಿ, ಅವ್ರನ್ನ ಮಾನಿಟರ್ ಮಾಡಿ, ಅವ್ರ ಮೇಲೆ ಕ್ರಮ ತಗೊಂಡು ಎಲ್ಲ ಮಾಡಿದ್ದಾರೆ. ಆದರೂ ಕೂಡ ಇಲ್ಲಿಷ್ಟು ಸಣ್ಣ ಪ್ರಮಾಣದಲ್ಲಿ ಆಗ್ತಾ ಇದೆ ಅಂತ ಕೇಳಿದ್ದೇನೆ. ನಾನು ಕೂಡ ಇನ್ನೊಂದು ರಿವ್ಯೂ ತಗೊಳ್ತೇನೆ. ಅದನ್ನೇ ಸ್ಪೆಸಿಫಿಕ್ ಆಗಿ ನಾನು ರಿವ್ಯೂ ತಗೊಳ್ತೀನಿ. ತಗೊಂಡು ಏನು ಸೂಚನೆ ಕೊಡಬೇಕು, ಇದು ನಿಮಗೆ ಬರೀ ನಮ್ಮ ಜಿಲ್ಲೆನಲ್ಲಿದೆ ಅಂತ ತಿಳ್ಕೊಳ್ತಾರೆ. ಬೇರೆ ಬೇರೆ ಎಲ್ಲ ಕಡೆ, ಬೆಂಗಳೂರಿನಲ್ಲಂತೂ ನೀವು ಆ ಸಿಟಿ ಮಾರ್ಕೆಟಲ್ಲಿ ಹೋಗಿ ನೋಡ್ಬಿಟ್ರೆ ಭಾಳ ದುಃಖ ಆಗುತ್ತೆ, ಭಾಳ ನೋವಾಗುತ್ತೆ. ಯಾಕೆಂದರೆ ಆ ಹೂ ಮಾರೋರು, ತರಕಾರಿ ಮಾರೋರು, ಹಣ್ಣು ಮಾರೋರು, ಇವರಿಗೆಲ್ಲ ಬೆಳಿಗ್ಗೆ ಸಾಯಂಕಾಲ ಕೊಟ್ಬಿಡ್ಬೇಕು ಅವರು. 1 to 10, 1 to 20, 1 to 100 ಗೊತ್ತಿಲ್ಲ, ಆ ಥರ ಎಲ್ಲ ಮಾಡ್ತಾರೆ. ಅದೆಲ್ಲ ಸ್ವಲ್ಪ ನಿಯಂತ್ರಣ ಮಾಡೋದಕ್ಕೆ ಈಗ ಕಮಿಷನರ್ಗೂ ಕೂಡ ಬೆಂಗಳೂರಲ್ಲಿ ನಾನು ಸೀರಿಯಸ್ ಆಗಿ ಹೇಳಿದ್ದೇನೆ. ಅದು ಇಟ್ಸ್ ಎ ವೆರಿ ಬಿಗ್ ಮಾಫಿಯಾ. ಅದನ್ನು ರಾಜಕಾರಣಿಗಳ ಹಿಂಬಾಲಕರು ಕೂಡ ಇರ್ತಾರೆ. ತಡೆಗಟ್ಟೋದಕ್ಕೆ ನಾವು ಏನು ಹೊಸದಾಗೇನು
ನಾ ಬಂದ ಮೇಲೆ ಆಗಿದೆ ಅನ್ನೋದಲ್ಲ, ಮೊದಲಿಂದ ಕೂಡ ಇದೆ. ಅದನ್ನು ಸ್ವಲ್ಪ ನಿಯಂತ್ರಣ ಮಾಡ್ತಾರೆ. ಸರ್, ಅದು ಮೀಟ್ರ್ ಬಡ್ಡಿ ವಿರುದ್ಧ ದೂರು ಕೊಟ್ಟಂಥ ಹುಡುಗನಿಗೆ ನೊಂದ ಯುವಕ, ಅವನ ವಿರುದ್ಧನೇ ಪೊಲೀಸ್ನವರು 420 ಕೇಸ್ ಹಾಕ್ತಾರೆ. ಅಂದರೆ ಲೋನ್ ಇರೋ ಗಾಡಿನ ನೀನು ಅಡ ಇಟ್ಟಿದ್ಯಾ ಮೀಟ್ರ್ ಬಡ್ಡಿ ಅವರಿಗೆ. ಆ ಥರದೊಂದು ರೂರಲ್ ಸ್ಪೆಸಿಫಿಕ್ ಆಗಿದ್ದರೆ ದಯವಿಟ್ಟು ಕೊಡಿ. ತುಮಕೂರು ರೂರಲ್ ಗ್ರಾಮಾಂತರಕ್ಕೆ ಸ್ಪೆಸಿಫಿಕ್ ಆಗಿ ಇಂಡಿವಿಜುವಲ್ ಕೇಸ್ ಇದ್ರೆ ನನಗೆ ಖಂಡಿತ ಕೊಡಿ. ಖಂಡಿತ. ನಾನು ಸರ್ ಈಗ ತೀತ ಮತ್ತೆ ಇದರಲ್ಲಿ ಗುರುನಹಳ್ಳಿಯ ಮಾರ್ಕನಹಳ್ಳಿ ಡ್ಯಾಮ್ ಜಲ ಪ್ರವಾಸಕ್ಕೆ ಸಂಬಂಧಪಟ್ಟಂಗೆ ಏನು ಮಾಡಲಿಕ್ಕೆ ಹೊರಟಿದ್ವಿ ಇಲ್ಲ ಯಾರು ಆ ಥರದ ಪ್ರಸ್ತಾವ ಇದೆ ಸರ್? ಟೂರಿಸಮ್ ಹೌದು ಸರ್, ಇಲ್ಲ, ವಾಟರ್ ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಂಗೆ ಇದನ್ನ ಮಾತಾಡ್ಬೇಕು ನಾವು ನಮ್ಮ ಟೂರಿಸಂ ಮಿನಿಸ್ಟರ್ ಹತ್ರ. ಅಲ್ಲ, ಅದು ಓಕೆ ಆಗಿದೆ ಸರ್, ಸರ್ಕಾರದಿಂದ ಅಪ್ರೂವಲ್ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಯಾವುದು ಆ ಥರದ ಆಕ್ಟಿವಿಟೀಸ್ಗಳು ಆಗ್ತಾ ಇಲ್ಲ. ಆಗಿಲ್ಲ, ಬ್ರಿಡ್ಜಿನ ಕಂಪ್ಲೀಟ್ ಆಗಿಲ್ಲ ಸರ್. ಆಗುತ್ತೆ. ಅವ ಲಾಸ್ಟ್ ಟೈಮ್ ಕೋವಿಡ್ ಟೈಮಲ್ಲಿ ಇದಾಗಿತ್ತು. ಈ ಸರ್ಕಾರದಲ್ಲಿ ಹಣ ಕೊಡಲಿಲ್ಲ, ಈಗ ಕೊಟ್ಟಿದ್ದೀವಿ, ಕೆಲಸ ಮುಗಿಸ್ತಾ ಇದ್ದಾರೆ. ಇನ್ನೊಂದು ಬಹುಶಃ ಇನ್ನೊಂದು ತಿಂಗಳಲ್ಲಿ ಓಡಾಡಂಗೆ ಮಾಡ್ತೀವಿ. ನೆನ್ನೆ ಓಡಾಡಂಗೆ ಮಾಡಿವಿ, ಇನ್ನೊಂದು ಸ್ವಲ್ಪ ಓಡಾಡಿ